ಥ್ಯಾಂಕ್ ಯು. ಒಂದು ಹಂಗೆ ಇರಿ ಬನ್ನಿ ಕಳಿಸಿ ಸರ್. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಆರೋಗ್ಯ ಸೇತು ಅಂತೇಳಿ ಹೊಸ ಒಂದು ಈ ಗಾಡಿಯನ್ನು ಬಿಟ್ಟಿದ್ದಾರೆ. ಆಂಬುಲೆನ್ಸ್ ಇದು. ಇದರಲ್ಲಿ ನಮ್ಮ ಡಾಕ್ಟ್ರು ಇರ್ತಾರೆ, ಡಾಕ್ಟ್ರು, ನರ್ಸು ಮತ್ತು ಪ್ರತಿಯೊಬ್ಬರು ಇರ್ತಾರೆ. ಇದರಲ್ಲಿ ನಮ್ಮ ಸಾಗರ ತಾಲೂಕಿನ 115 ಹಳ್ಳಿಗಳಿಗೆ ಉಪಯೋಗ ಆಗುತ್ತೆ. 115 ಹಳ್ಳಿಗಳಿಗೆ ಉಪಯೋಗ ಆಗುತ್ತೆ. ಹೊಸನಗರಕ್ಕೆ 49 ಹಳ್ಳಿಗಳಿಗೆ ಉಪಯೋಗ ಆಗುತ್ತೆ. ಅಲ್ಲಿ ಸಪ್ರೇಟ್ ಇದೆಯಾ? ಇದೇನಾ? ಇದೆ. ಒಟ್ಟು ಟೋಟಲ್ಲು ಸುಮಾರು 200 ಹಳ್ಳಿಗಳಿಗೆ ಹತ್ತತ್ರ ಇದು ಉಪಯೋಗ ಆಗೋಕ್ಕೆ ಒಂದು ನಮ್ಮ ರಾಜ್ಯ ಸರ್ಕಾರದ ಆರೋಗ್ಯ ಸೇತು ಕಾರ್ಯಕ್ರಮದಲ್ಲಿ ಇವತ್ತು ಇದನ್ನು ಬಿಡುಗಡೆ ಮಾಡಿದ್ದೀರಿ. ಇದು ಭಾಳ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ. ಒಬ್ಬರು ಡಾಕ್ಟರ್ ಇರ್ತೀರಿ, ಮತ್ತೆ ಯಾರು ಇರ್ತೀರಿ? ಲ್ಯಾಬ್ ಟೆಕ್ನಿಷಿಯನ್, ಆಮೇಲೆ ಡ್ರೈವರು, ನರ್ಸು ಎಲ್ಲರೂ ಇರ್ತಾರೆ. ಪ್ರತಿಯೊಂದು ಇದೆ, ಇದರಲ್ಲೆಲ್ಲದೂ ರೆಡಿ ಇರ್ತದೆ. ಹಾಗಾಗಿ ಸ್ಥಳೀಯವಾಗಿ ಅಲ್ಲಿಗೆ ಹಳ್ಳಿಗೆಲ್ಲ ಓಡಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರಿಗೆ ಅಭಿನಂದನೆ ಹೇಳ್ತೀನಿ. ಆರೋಗ್ಯಕ್ಕೆ ಸಂಬಂಧಪಟ್ಟ ಕ್ವಶನ್ ಏನಂದರೆ, OPD ಬಂದ್ ಮಾಡಿ ನಾವು ಸೇವೆಯನ್ನು ಸ್ಥಗಿತಗೊಳ್ತೀವಿ ಅಂತೇಳಿ ಸರ್ಕಾರಿ ವೈದ್ಯಾಧಿಕಾರಿಗಳು 11ನೇ ತಾರೀಕಿಂದ ಈ ಪ್ರತಿಭಟನೆ ಶುರು ಆಗುತ್ತೆ. 5 ದಿನಗಳ ಕಾಲ ಮಾಡ್ತೀವಿ. ಆ ಸಮಯದಲ್ಲಿ ಸರ್ಕಾರ ಏನು ಮಾಡ್ತಾರೆ? ಅವರ ಬೇಡಿಕೆಗಳನ್ನು ಈಗಾಗಲೇ ಒಂದು ಸುದ್ದಿನ ಮಾತುಕತೆ ನಡೆದಿದೆ. ಅದು ರಾಜ್ಯ ಸರ್ಕಾರದಲ್ಲಿ ಅವರ ಸಂಘ ಸಂಸ್ಥೆಗಳು, ಅವರ ಪದಾಧಿಕಾರಿಗಳು, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಆರೋಗ್ಯ ಸಚಿವರ ಹತ್ರ ಮಾತಾಡ್ತಾರೆ. ಅದನ್ನು ಅಸೆಂಬ್ಲಿ ಇರೋದ್ರಿಂದ ಅದನ್ನು ಚರ್ಚೆಯಲ್ಲಿ ನಡೀಬೋದು. ಅದನ್ನು ಏನೋ ಒಂದು ಮಾಡ್ತಾರೆ, ಅದು ಸರಿ ಮಾಡ್ತಾರೆ. ಅದರದ್ದು ಇನ್ನೂ ಸಮಯ ಇದೆ, ನೋಡೋಣ. ಅದ್ರ ಜೊತೆಗೆ ನಮ್ಮ ಇಂದಿರಾ ಗಾಂಧಿ ಕಾಲೇಜಿಗೆ ಮತ್ತೆ 1 ಕೋಟಿ ರೂಪಾಯಿ ಬಂದಿದೆ ಈಗಾಗಲೇ. ಮತ್ತು ನ್ಯಾಕ್ ಕಮಿಟಿ ಏನು ನಮ್ಮ ರಾಜ್ಯದಲ್ಲಿ ನಂಬರ್ 1 ಕಾಲೇಜ್ ಅಂತ ಏನು ಇವತ್ತು ಸುದ್ದಿಯಾಗಿದೆ, ಇವತ್ತು ಇಡೀ ರಾಜ್ಯದಲ್ಲಿ ಇಂದಿರಾ ಗಾಂಧಿ ಕಾಲೇಜ್ ಆಗಿದೆ. ನ್ಯಾಕ್ ಕಮಿಟಿಯವರು ಬಂದು ಇಡೀ ಖುಷಿಪಟ್ಟು ಹೋಗಿ ಸುಮಾರು ಹತ್ತತ್ರ 25-30 ಕೋಟಿ ರೂಪಾಯಿ ಬರೋ ನಿರೀಕ್ಷೆಯಲ್ಲಿದೆ. ಈಗ ನಮ್ಮ ಒಂದು ಮಹಿಳಾ ಕಾಲೇಜಿಗೆ 25-30 ಕೋಟಿ ರೂಪಾಯಿ ನಮ್ಮ ಇವತ್ತು ಕೊಡುವಂಥ ನಿರೀಕ್ಷೆಯಲ್ಲಿದ್ದಾರೆ. ಯಾಕಂದರೆ ಎಲ್ಲವೂ ಓಕೆ ಮಾಡಿ ಕಳಿಸಿದ್ದಾರೆ ಅವರು. ಹಾಗಾಗಿ ನಾವು ನಿರೀಕ್ಷೆಯಲ್ಲಿದ್ದೀವಿ, ಒಂದು 20 ಕೋಟಿ ಅಂತೂ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದೀವಿ. ಈಗ 1 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ್ದಾರೆ. ರಾಜ್ಯ 20 ಯೋಜನೆ ಅಂದರೆ ನಮ್ಮ ಈ ಫ್ಲಡ್ಡಲ್ಲಾಗಿರುವಂಥ ಇದರಲ್ಲಿ ಸುಮಾರು 20 ಕೋಟಿ ರೂಪಾಯಿ ಇವತ್ತು ಬಿಡುಗಡೆ ಆಗಿದೆ. ನಮಗೆ ಬಿಡುಗಡೆ ಆಗಿದೆ ಈ ಸರಿ 20 ಕೋಟಿ ರೂಪಾಯಿ ನಮಗೆ ಬಿಡುಗಡೆ ಆಗಿದೆ. ಅದನ್ನು ಸಹ ಈಗ ತಡೆಗೋಡೆಗಳು ಏನೇನಿದ್ದಾವೆ, ಎಲ್ಲೆಲ್ಲಿ ಕುಸಿತು ಹೋಗಿತ್ತು, ಏನಾಗಿತ್ತು, ಅದಕ್ಕೆ 20 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಅದನ್ನು ಸಹ ಈಗ ಶುರು ಮಾಡ್ತೀವಿ, ಅದು ಕೆಲಸ ಶುರು ಮಾಡ್ತೀವಿ. ಹಾಗಾಗಿ ನಿಮಗೆ ಗೊತ್ತು, ಮೊನ್ನೆ ತಡೆಗೋಡೆ ಅಂತೇಳಿ ಮೊನ್ನೆ 10 ಕೋಟಿ ರೂಪಾಯಿ ಕೊಟ್ಟಿದ್ದು ಆನಂಬಿ ಹೊಳೆ ಭಾಳ ವರ್ಷದಿಂದ ನೆನೆಗೋದು ಬಿದ್ದಿತ್ತು, ನಿಮ್ಗೆಲ್ಲರಿಗೂ ಗೊತ್ತಿದೆ. ಅದಕ್ಕೆ ಯಾರೂ ದುಡ್ಡು ಇಟ್ಟಿರಲಿಲ್ಲ. ಸರಿ ನಾನು ಬಂದಾಗ ಇದು ಭಾಳ ಜನ ಬೇಡಿಕೆ ಇಟ್ಟಿದ್ರು. ನಾನು MLA ಆಗಿದ್ದ ಬರೋಕ್ಕಿಂತ ಮುಂಚೆ, ಸರ್ ಇದೊಂದು ಮಾಡಿಕೊಡಿ ಸರ್, ನಮಗೆ ಭಾಳ ಕಷ್ಟ ಆಗಿದೆ ಅಂತ ಹೇಳಿದರು. ನಾನು ಅದಕ್ಕೋಸ್ಕರ ಒಂದು 10 ಕೋಟಿ ರೂಪಾಯಿ ಕೊಟ್ಟೆ. ಮೊನ್ನೆ ಮತ್ತೊಂದು ಕೋಟಿ ರೂಪಾಯಿ ನಾವು ಇದು MIಯಿಂದ ಕೊಟ್ಟಿದ್ದೀವಿ. ಸಣ್ಣ ನೀರಾವರಿ ಮತ್ತು ದೊಡ್ಡ ಇದರಲ್ಲಿ 10 ಕೋಟಿ ಕೊಟ್ಟಿದ್ದೀವಿ. ಸಣ್ಣ ನೀರಾವರಿಯಲ್ಲಿ 1 ಕೋಟಿ ಕೊಟ್ಟು 11 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ತಾವೆಲ್ಲ ಬಂದಿದ್ದೀರಿ. ಇನ್ನೂ ಅದಕ್ಕೆ 40 ಕೋಟಿ ರೂಪಾಯಿ ಬೇಕು. ಟೋಟಲಿ ಹಾನಂಬಿ ಹೊಳೆಯನ್ನು ಅದನ್ನು ಅತ್ಯಂತವಾಗಿ ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶನ ಇಟ್ಕೊಂಡಿದ್ದೀವಿ. ಮಾನ್ಯ ಉಪಮುಖ್ಯಮಂತ್ರಿಗಳು 40 ಕೋಟಿ ಕೊಡ್ತೀನಿ ಅಂದರೆ, ಅದು ಕೊಟ್ಟ ಮೇಲೆ ನಮ್ಮ ಮಾಯನ ಹೊಳೆಗೂ ಕೈ ಹಾಕಬೇಕಂತ ತೀರ್ಮಾನ ಮಾಡಿದ್ದೀವಿ. ಏನೋ ಒಂದು ದೊಡ್ಡ ಕೈ ಹಾಕಬೇಕಂತ ಇದ್ದೀನಿ. ಮಾಯನ ಹೊಳೆಗೆ ಕನಿಷ್ಠ ಒಂದು 70 ಕೋಟಿ ಕೊಡಬೇಕು ಅನ್ನೋದು ನನ್ನದೊಂದು ಚಿಂತನೆ ಇದೆ. ಅಲ್ಲಿ ಇದರಿಂದ ಎಲ್ಲಿ ನಮ್ಮ ಕುರುಬುರದು ಏನೋ ಒಂದು ಇದೆಯಲ್ಲ ದೇವಸ್ಥಾನದಿಂದ, ಅಲ್ಲಿಂದ ನಮ್ಮ ಶಿರ್ವಾಳದವರೆಗೆ ಮಾಯನ ಹೊಳೆಯನ್ನು ಅಗಲೀಕರಣ ಮಾಡಬೇಕು ಅನ್ನೋದು ಇದೆ. ಯಾಕಂದರೆ ಅದು ಸ್ವಲ್ಪ ಮುಚ್ಚಿ ಹೋಗ್ಬಿಟ್ಟಿದೆ ಎಲ್ಲ ಹಚ್ಚಿ ಇದಾಗಿ. ಮತ್ತು ಕೆಲವು ಕಡೆ ತಡೆಗೋಡೆ ಹಾಕಿ ಮಾಡಬೇಕಂತ ಒಂದು ಮನಸ್ಸಿಟ್ಟಿದ್ದೇನೆ. ಉಪಮುಖ್ಯಮಂತ್ರಿಗಳಿಗೆ ಒಂದು ಗೇರ್ ಹಾಕ್ಬೇಕಂತ ಇದ್ದೇನೆ. ಈಗ ಖಂಡಿತ ಕೊಡ್ತಾರೆ ಅನ್ನೋ ಭರವಸೆ ಇದೆ. ಈ 40 ಕೋಟಿ ಯಾವವರೆಗೆ ಮಾಡಲ್ಲ. ಈ 40 ಕೋಟಿ ಬಿಡುಗಡೆ ಆಗಬೇಕು. ಆನಂಬಿ ಕೆರೆದು ಇನ್ನೂ 40 ಕೋಟಿ ಬಿಡುಗಡೆ ಆದಮೇಲೆ ನಾನು ಇದನ್ನು ಮಾಡೋದು. ಏನಾರು ಕೇಳ್ತಾರೆ ಪದೇ ಉಪಮುಖ್ಯಮಂತ್ರಿ ಕೋಟಿ ಯಾವತ್ತೂ ಹಾಕಿದ್ದಾರೆ. ಇದು ಹೊಸ ಕೋಟ್ ಅಲ್ಲೇ ಯಾವಾಗಲೂ ಮಿನಿಸ್ಟ್ರಿ ಇದು ಯಾವತ್ತೂ ಇಲ್ಲ. ಇದು ಒಂದು ನಿಮಿಷ. ಹಾಗಾಗಿ ಕೋಟ್ ಹಾಕೋ ಪ್ರಶ್ನೆ ಏನಿಲ್ಲ. ಕೋಟ್ ಹಾಕೋ ಕಾಲ ಬಂದ ಕೋಟ್ ಹಾಕಿ ಹಾಕ್ತೀನಿ. ಮತ್ತೊಂದು ಹೊಸ ಕೋಟ್ ಹಾಕಿ ಹಾಕ್ತೀನಿ. ನಾನು ಈಗಲೇ ಮೊನ್ನೆನೂ ಹೇಳಿದ್ದೀನಿ, ಮಾನ್ಯ ಮುಖ್ಯಮಂತ್ರಿ ಹೇಳಿದ್ದಾರೆ, ಹೊಸದಾಗಿ ಯಾರು MLA ಆಗಿದ್ದಾರೆ ಅವರಿಗೆ ಕೊಡಲ್ಲ ಅಂತ ಆದೇಶ ಮಾಡಿದ್ದಾರೆ. ನಾವು ಹೇಳಿದರೆ ಹೊಸದಾಗಿ ಆದವ್ರನ್ನ ಬಿಟ್ಬಿಡಿ ಸ್ವಾಮಿ, ಆಯಿತು. ಈಗ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಗೆದ್ದು ನಾವು ಇದ್ದೀವಲ್ಲ, ನಮ್ಮಂಥ ಸೀನಿಯರಿಗೆ ಅಧಿಕಾರ ಕೊಡಿ ಅಂತ ಮೊನ್ನೆಗೆ ನೇರವಾಗಿ ಹೇಳಿದ್ದೀನಿ. ಮುಂದೂ ಹೇಳ್ತೀವಿ, ಈಗಲೂ ಹೇಳ್ತಾ ಇದ್ದೀನಿ. ನಾವು ಯಾವತ್ತೂ ಬಿಡಲಿಕ್ಕೆ ಸಾಧ್ಯನೇ ಇಲ್ಲ. ನಾವು 3ನೇ ಟೈಮ್ ಗೆದ್ದಿದ್ದೀವಿ, ಸೀನಿಯರಿಟಿ ಇದ್ದೀವಿ. ನಮಗೂ ಅವಕಾಶ ಕೊಡಿ, 2 ವರ್ಷ ಅವ್ರಿಗೆ ಆಯಿತು ಕೊಡಿ ಅಂತ ಕೇಳಿದ್ದೀವಿ. ನಿಮ್ಮ ನಗು ಮತ್ತು ವಿಶ್ವಾಸ ನೋಡಿದರೆ ಗ್ಯಾರಂಟಿ ಆಗ್ತೀರಿ ಅಂತ. ನಿಮ್ಮೆಲ್ಲರ ಆಶೀರ್ವಾದ, ಜನರ ಆಶೀರ್ವಾದ, ತಾಲೂಕಿನ ಜನರ ಆಶೀರ್ವಾದ.